ಈಗ ಅದನ್ನು ನಿನ್ನ ಕೈ ಕೊಟ್ಟು ನಾನು ಸುಮ್ಮನೆ ಕೂರೋಕ್ಕಾಗಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ, ಪ್ಲೀಸ್ ದಿವ್ಯಾ. ಅಲ್ಲ ಬಾಲ, ನಿನ್ನ ಹೆಸರನ್ನ ಕೆಡ್ಸೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಅದು ಅಲ್ಲದೆ ಕಸ್ಟಮರ್ಸ್ನ ಇನ್ನೂ ಜಾಸ್ತಿ ಮಾಡ್ತಿದ್ದೀನಿ. ಹಾಗಂತ ನಮ್ಮ ಮಗುನ ಬೇರೆಯವ್ರಿಗೆ ಸಾಕ ಕೊಡೋಕ್ಕಾಗತ್ತಾ ಹೇಳು? ಬಾಲ, ನಾನು ಬೇರೆಯವಳ. ನೋಡು, ಈ ಎಮೋಷ್ನಲ್ ಮಾತುಗಳೆಲ್ಲ ಬೇಡ, ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಅದು ನನ್ನ ಅಂಗಡಿ, ನಾನಲ್ಲಿ ಕೆಲಸ ಮಾಡ್ತೀನಿ, ನೀನು ಬೇರೆ ಎಲ್ಲಾದರೂ ಕೆಲಸ ನೋಡ್ಕೊ. ಹೌದು ಕಣೆ, ಬಾಲ ಹೇಳ್ತಿರೋದು ಸರಿಯಾಗೇ ಇದೆ. ಯಾವುದಾದ್ರೂ ಒಳ್ಳೆ ಕೆಲಸ ನೋಡ್ಕೊ, ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ. ಇಲ್ಲ ಅಮ್ಮ, ನಾನು ನಮ್ಮ ಅಂಗಡಿಲೇ ಕೆಲಸ ಮಾಡ್ತೀನಿ. ನಮಗೆ ಇಲ್ಲಿ ಕೈ ತುಂಬ ಕೆಲಸ ಇದೆ. ನಾನು ಯಾಕೆ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡಬೇಕು? ದಿವ್ಯಾ, ನೀನು ಅವನ ಜೊತೆ ಕೆಲಸ ಮಾಡೋದು ಅವನಿಗೆ ಯಾಕೋ ಸರಿ ಹೋಗ್ತಿಲ್ಲ ಕಣೆ. ಯಾಕಜ್ಜಿ ಸರಿ ಹೋಗಲ್ಲ? ನಾನೇನು ಇವನ್ ತಲೆ ಮೇಲೆ ಕೂರ್ತೀನ? ನಾನು ಇವನ್ ಜೊತೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇಲ್ಲ ದಿವ್ಯಾ, ಬೇಡ, ಅದೆಲ್ಲ ಸರಿ ಬರಲ್ಲ. ಯಾಕೆ ಬಾಲ? ನಮ್ಮ ಅಂಗಡಿಲಿ ಕೆಲಸ ಮಾಡಕ್ ಶುರು ಮಾಡ್ದಾಗ್ಲಿಂದ ನಂಗೆ ಬೇರೆ ಎಲ್ಲೂ ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನಂದಿನಿ ಸಪ್ಪಗಿದ್ರು, ಕಣ್ಣಲ್ಲೇನೋ ನೋವಿದೆ. ಆದರೆ ಬಾಯಿ ಮಾತಲ್ಲಿ ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ದಾರೆ, ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಕೈ ಮೇಲೆ ಬೇರೆ ಸುಟ್ಟು ಗಾಯ ಇದೆ. ಅದು ಹೇಗಾಗಿರೋದಕ್ಕೆ ಸಾಧ್ಯ? ಏನಾಗಿದೆ ನಂದಿನಿಗೆ? ಅದನ್ನು ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದಾರೆ? ನಾನು ಆಗಲೇ ಆ ವಿಷಯ ಕೇಳಿದಾಗ ಸುಸ್ತು, ಕೆಲಸ ಮಾಡಬೇಕಾದ್ರೆ ತಾಗಿತ್ತು ಅಂತ ಹೇಳಿದ್ರು. ಸುಮ್ಮನೆ ಏನೇನೋ ಸಾಬೂಬ್ ಕೊಡ್ತಿದ್ದಾರೆ. ಗಾಯ ಕಾಣದೇ ಇರೋ ಥರ ಕವರ್ ಬೇರೆ ಮಾಡ್ಕೋತಿದ್ದಾರೆ. ಕರೆದು ಏನಾಗಿದೆ ಅಂತ ವಿಚಾರಿಸ್ಬೇಕು. ನಂದಿನಿ, ಒಂದು ನಿಮಿಷ ಬನ್ನಿ. ಮೇ ಐ ಕಮ್ ಇನ್ ಮ್ಯಾಮ್? ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಂದಿನಿ, ಕೂತ್ಕೊಳ್ಳಿ. ಏನು ವಿಷಯ ಮ್ಯಾಮ್? ಏನು ವಿಷಯ ಅಂತ ನೀವು ನನಗೆ ಹೇಳಬೇಕು. ಆಗಲೇ ಏನಾಗಿದೆ ನಿಮಗೆ ಅಂತ ಕೇಳಿದಾಗ ಏನೇನೋ ಸಬೂತ್ ಕೊಟ್ರೆ. ನನಗೆ ಕಾರಣಗಳು ಬೇಡ, ಏನಾಗಿದೆ ಅಂತ ನಿಜ ಹೇಳಿ. ಇಲ್ಲ ಮ್ಯಾಮ್, ನೀವು ಅನ್ಕೊಂತಾರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಮತ್ತೆ ಯಾಕೆ ಒಂಥರ ಇದ್ದೀರಾ? ರಜೆ ಏನಾದರೂ ಬೇಕಾ? ಇಲ್ಲ ಮೇಡಮ್, ಕೆಲಸ ಮಾಡ್ದಿರೋಂಥದ್ದು ಏನೂ ಆಗಿಲ್ಲ, ನಾನು ಮಾಡ್ತೀನಿ. ಹಾಗಿದ್ರೆ ಇದೇನು? ತುಟಿ ಅಂಚಲಾಗಿರೋ ಗಾಯ, ಈ ಬರೆ, ಇದಕ್ಕೆಲ್ಲ ಏನು ಅರ್ಥ ನಂದಿನಿ? ನಿಜ ಹೇಳಿ ನಂದಿನಿ, ಯಾಕೆ ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ? ಏನಾಗ್ತಿದೆ? ಮೇಡಮ್, ಅದು ಮನೇಲಿ ಅಡುಗೆ ಮಾಡುವಾಗ ಆಗಿದ್ದು. ಗೊತ್ತಾಗದೆ ಕುಕ್ಕರ್ ಹತ್ರ ಕೈ ಇಟ್ಬಿಟ್ಟಿದ್ದೆ ಮ್ಯಾಮ್. ಸ್ವಲ್ಪ ಸುಸ್ತಿತ್ತು ಮ್ಯಾಮ್, ಗಮನ ಇಲ್ಲದೆ ಹೀಗಾಗ್ಬಿಟ್ಟಿದೆ ನೋಡಿ. ಅಷ್ಟೇನಾ? ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದ ನೀವು ನನ್ನ ಜೊತೆ ಇದ್ದೀರಲ್ಲ? ಹೌದು ಮೇಡಮ್. ಹಾಗಿದ್ರೆ ನಾನು ಸಾಲ್ವ್ ಮಾಡಿರೋ ಕೇಸ್ಗಳ ಲಿಸ್ಟ್ ಹೇಳಿ.
ಮೇಡಮ್, ಜಾನಿ ಡ್ರಗ್ ಕೇಸು, ಕಾರ್ಪೊರೇಟರ್ ವಾಟರ್ ಇಶ್ಯೂ, ಮೆಡಿಕಲ್ ಸ್ಕ್ಯಾಮು, ಉಷಾ ಕೇಸು, ಹಾಗೆ ಈಗ ಮಫ್ತಿಲಿ ಮೊಬೈಲ್ ಸ್ಕ್ಯಾಮು. ಹೀಗೆ ಹೇಳ್ತಾ ಹೋದರೆ ಸಣ್ಣ ಪುಟ್ಟ ಬೇಜಾನಿದೆ ಅಲ್ವಾ ಮ್ಯಾಮ್? ಇದನ್ನೆಲ್ಲ ಹುಡುಕಿ ಸಾಲ್ವ್ ಮಾಡ್ದವಳಿಗೆ ನಿಮ್ಮ ಕೈ ಮೇಲಿರೋ ಗಾಯ ನೀವೇ ಸುಟ್ಕೊಂಡಿರೋದು ಅಥವಾ ಬೇರೆಯವ್ರು ಸುಟ್ಟಿರೋದು ಅನ್ನೋದು ಗೊತ್ತಾಗಲ್ವಾ? ನಂದಿನಿ, ಅಳಬೇಡಿ. ನಂದಿನಿ, ಅಳಬೇಡಿ. ಹೇಳಿ, ಏನ್ ವಿಷಯ? ಏನು ಅಂತ ಹೇಳಲಿ ಮ್ಯಾಮ್? ನಾವಿರೋ ಕೆಲಸಕ್ಕೆ ಹೊತ್ತು ಗೊತ್ತು ಒಂದು ಇರೋದಿಲ್ಲ. ಇಲ್ಲೂ ಕೆಲಸ ಮಾಡಿ ಮನೆಗೆ ಹೋದ್ಮೇಲೂ ಮಾಡೋ ಕೆಲಸ ಇದ್ದೇ ಇರುತ್ತೆ. ಯಾವತ್ತೂ ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡವಳೆ ಅಲ್ಲ ಮ್ಯಾಮ್. ಆದರೆ ನನ್ನನ್ನು ಅನುಮಾನದಲ್ಲಿ ನೋಡಿಬಿಟ್ರೆ ನಾನೇನು ಮಾಡಲಿ ಮ್ಯಾಮ್? ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮ್ಯಾಮ್. ಹಾಗಿದ್ರೆ ಇದು ನಿಮ್ ಗಂಡ ಮಾಡಿದ ಕೆಲ್ಸನಾ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಇದು ನಿಮ್ ಗಂಡ ಮಾಡಿರೋ ಕೆಲ್ಸನಾ? ಹೌದು ಮ್ಯಾಮ್.